ಓಂ ನಾರಾಯಣಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತೇಕಂ ವಿಷ್ಣಾಖ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಏನ? ಓ, ನಾಳೆ ಪಾಠ ಇಲ್ಲ, ನಾಡಿದ್ದು ಪಾಠ. ಯಾವಾಗಿದ್ದರೂ ಸಂಕರಣ ಪಾಠ ಇರೋದಿಲ್ಲ, ಗೊತ್ತಾಯ್ತಾ? ಸಂಕರಣ ಪಾಠ ಇರೋದಿಲ್ಲ, ಆದ್ದರಿಂದ ನಾಡಿದ್ದಿರುತ್ತೆ. ಅವ್ರು ಮಠಭೇದ ಇರುತ್ತೆ, ನೋಡ್ಕೊಂಡು ಮಾಡಿರಿ, ಪಂಚಾಂಗ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಅಲ್ಲಿವರೆಗೆಲ್ಲ ಪೂಜೆಗಿದೆಲ್ಲ ಮುಗಿಸ್ಬೋ, ಅದಕ್ಕೆಲ್ಲ ದೋಷ ಇಲ್ಲ, ಗೊತ್ತಾಯ್ತಾ? ಆಗ ತರ್ಪಣಕ್ಕೆ ಆ ಟೈಮ್ ಕಾಯ್ಬೇಕಷ್ಟೆ. ಮಕ್ಕಳಿಗೆಲ್ಲ ಊಟ ಕಳಿಸ್ಬಿಡ್ಬೋದು ಸ್ಕೂಲಿಗೆ ಹೋಗೋರಿದ್ರೆ. ಹಾಂ, ಎಲ್ಲ ಮುಗಿಸ್ಬೋದು. ಆಗ ಮಾಡಿದರೆ ತಪ್ಪೇನಿಲ್ಲ, ಆಗಲೂ ಮಾಡಿದರೆ ಏನು ತಪ್ಪಲ್ಲ. ಬಟ್ ಆಗಲೇ ಮಾಡೋಕ್ಕಂತ ವಿಧಿ ಏನಲ್ಲ. ತರ್ಪಣಕ್ಕೆ ಮಾತ್ರ ಅದೇನು. ಹಾಂ, ಅದು ಹೇಳಿದ್ನಲ್ಲ, ಅದು ಬಂದ ಮೇಲೆ ಆಗಬೇಕು. ಅದೇನು ಹಾಕಿರ್ತಾರೆ ಆ ಟೈಮ್ನಲ್ಲೇ ಮಾಡಬೇಕು. ಹೌದು ಹೌದು ಹೌದು, ಮಠದ ಮೇಲೆ ಉಂಟಾಗುತ್ತೆ. ಸೂರ್ಯ ಯಾವ ಮಾತ ಇವತ್ತು ಕೇಳೋದು. ಆಯ್ತು, ಯಾವುದಾಯ್ತಾ? ಸೊ ನಾಡಿದ್ದು ಪಾಠ ಇರುತ್ತೆ, ನಾಡಿದ್ದು ಪಾಠ. ಹಾಗೆ ಏವಂ ಭಾವಾದ ಭಾವಸ್ಯ ನಭೇ. ಏನಾಯ್ತು ಈಗ? ಭೇದ ವಸ್ತುವಿನ ಸ್ವರೂಪ ಅದು. ಆದ್ದರಿಂದ ಎಂದೂ ಕೂಡ ವಸ್ತು ಹೋದ ಮಾತ್ರಕ್ಕೆ ಏನು ಹೋಗೋದಿಲ್ಲ, ಭೇದ ಹೋಗೋದಿಲ್ಲ, ಭೇದ ಇದ್ದೇ ಇರುತ್ತೆ. ಸತ್ಯಂ ಭೇದಸ್ತು ವಸ್ತೂನಾಂ. ಇಲ್ಲಿ ಘಟನೂ ಇಲ್ಲ, ಪಟನೂ ಇಲ್ಲ. ಘಟಪಟ ಬೇರೆ ಅಂತ ಗೊತ್ತಾಗುತ್ತಾ ಇಲ್ಲ, ಅಷ್ಟೇ. ಸತ್ಯಂ ಭೇದಸ್ತು ವಸ್ತೂನಾಂ ಸ್ವರೂಪಂ ನಾತ್ರ ಸಂಶಯ. ಭೇದ ಇರೋದು ಸತ್ಯ, ವಸ್ತುಗಳ ಸ್ವರೂಪ ಆಗಿರೋದು ಸತ್ಯ. ತಸ್ಮಾತ್ ವಸ್ತು ವಿನಾಶೇತು ತದ್ಭೇದೋ ನಾಸ್ತಿ ಕುತ್ರಚಿತ್. ವಸ್ತುನೇ ಹೋದ್ಮೇಲೆ ಭೇದ ಪ್ರಸಕ್ತಿ ಇಲ್ಲ. ವಸ್ತು ಬಂದ ತಕ್ಷಣ ಮತ್ತೆ ಭೇದ ಬಂತಷ್ಟೇ. ಒಬ್ಬರು ಬಂದವರಿದ್ದರು, ಈಗಿಲ್ಲ, ಬಂದರೆ ಮತ್ತೆ ಬಂದರು ಅಷ್ಟೇ ಹೊರತು ಇದ್ದಿದ್ದು ಹೌದು, ಇರೋದು ಹೌದು. ಇಲ್ಲಿದ್ದಾನೆ ಬಿಟ್ಟೆ ಅನ್ನೋದಕ್ಕೆ ಏನು ಹೇಳಬೇಕು? ಬಂದಾಗಿದ್ದಾನೆ, ಇಲ್ಲಿದ್ದಾನೆ, ಬರದವರೆ ಇಲ್ಲಿಲ್ಲ, ಅಷ್ಟೇ. ಅವಿನಷ್ಟಸ್ಯ ತಸ್ಮಾತ್ತು ಭೇದೋ ಅಸ್ಮೇವ ಸ್ವರೂಪತಃ. ತಸ್ಮಾತ್ ವಸ್ತು ವಿನಾಶೇತು ತದ್ಭೇದೋ ನಾಸ್ತಿ ಕುತ್ರಚಿತ್. ಅವಿನಷ್ಟಸ್ಯ ತಸ್ಮಾತ್ತು ಭೇದೋ ಅಸ್ತೇವ ಸ್ವರೂಪತಃ. ಸ್ವರೂಪದಲ್ಲಿರೋದ್ರಿಂದ ಸ್ವರೂಪ ಕೇಳಿದ ತಕ್ಷಣ ಭೇದ ಬಂದೇ ಬಿಡುತ್ತೆ, ಅದು ಬಿಡ್ಲಕ್ಕೆ ಬರೋದಿಲ್ಲ. ಏವಂ ಭಾವಾದ ಭಾವಸ್ಯ ನ ಭೇದೋ ಭಾವರೂಪವಾನ್ ಅಭಾವಾತ್ ಭಾವರೂಪಸ್ಯ ಸ್ವರೂಪಂ ಭಾವಯಿಷ್ಯತೆ. ಏವಂ ಭಾವಾತ್ ಅಭಾವಸ್ಯ ನ ಭೇದೋ ಭಾವರೂಪವಾನ್. ಭೇದರೂಪ ಬೇನಲ್ಲ, ಭೇದರೂಪ ಅಭಾವರೂಪ ಅಲ್ಲ. ಭೇದ ಅಂದರೆ ಸತ್ಯನೇ ಹೊರತು ಬೇರೆ. ಅವ್ರೇನು ಕರೆದ್ರು ಕೆಲವರೆಲ್ಲ ಅಭಾವದಲ್ಲಿ ಸೇರಿಸಿಬಿಟ್ರದು. ಯಾವುದನ್ನ? ಭೇದನ. ಏನಂತ ಸೇರಿಸಿದ್ದಾರೆ ನೆನಪಿದೆಯಾ? ಭೇದನ ಯಾವ ಅಭಾವದಲ್ಲಿ ಸೇರಿಸಿದ್ರು ಅವರು? ನೆನಪಿದೆಯಾ? ಹಾಂ, ಎಲ್ಲಿ ಹೇಳಿದ್ರು ಅದನ್ನು? ಅಲ್ಲ, ಪ್ರಾಕ್ ಪ್ರಬ್ಧಂಸ ಸದಾತ್ವೇನ ತ್ರಿವಿಧೋ ಭಾವಿಷ್ಠ ಹೇಳಬೇಕಾದ್ರೆ ತ್ರಿವಿಧ ಅಧ್ಯಾತಕ್ಕೆ ಹೇಳಿದರು ಅಂತ ಕೇಳಿದರೆ ನಾನು 4 ಹೇಳ್ತಾ ಇರೋ ತಪ್ಪದು. 4ನೇದು ಯಾವುದು ಅಂದರೆ ಅನ್ಯೋನ್ಯಾಭಾವ. ಅನ್ಯೋನ್ಯಾಭಾವ ಏನಲ್ಲ, ಅಭಾವ ಅಲ್ಲ, ಅದು ಭೇದ ಅಷ್ಟೇ. ಭೇದಕ್ಕೆ ಹೆಸರಾದ್ದರಿಂದ ಈ ಅಭಾವ 3 ಅಂತ ಹೇಳಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಜ್ಞಾಪಕ ಮಾಡ್ಕೋಬೇಕೀಗ. ಅದು ಜ್ಞಾಪಕ ಇದ್ದರೆ ಈಗ ಅದು ಕ್ಲಿಯರ್ ಆಯಿತು, ಇದು ಕ್ಲಿಯರ್ ಆಯಿತು. ಯಾವಾಗ ಮತ್ತೊಂದು ನೆನಪಾದ ತಕ್ಷಣ ಕ್ಲಾರಿಟಿ, ಅವರು ಇವರು ನೆನಪಾದರೆ ಕ್ಲಾರಿಟಿ, ಕನ್ಫ್ಯೂಷನ್ ಬರೋದಿಲ್ಲ. ಆಗ ಅವಿನಷ್ಟ, ಅದಕ್ಕೆ ಆವೃತ್ತಿ ಅಸಕೃತ ಉಪದೇಶ. ಮತ್ತೆ ಆವೃತ್ತಿ ಮಾಡಿದರೆ ಮರ್ತು ಹೋಗೋದಿಲ್ಲ. ದಿವಸ ಬರೋ ನೆನಪಾಗ್ತದೆ, ಒಮ್ಮೆ ಬಂದುಬಿಟ್ರೆ ಮರ್ತೋಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಬಂದರೆ ಅವತ್ತು ಬಂದಿದ್ರೆ ಹೌದಾ ಸರಿ ಅಷ್ಟೇ, ಎಷ್ಟು ಹೇಳಿದ್ರು ಕೊನೆಗೆ ನಿರ್ಣಯ ಆಗದೆ ಹೋಗ್ಬಿಡೋದು. ಅವಿನಷ್ಟಸ್ಯ ತಸ್ಮಾತ್ತು ಭೇದೋ ಅಸ್ತೇವ ಸ್ವರೂಪ. ಆದ್ದರಿಂದ ವಸ್ತು ಇರಲಿ ಇಲ್ಲದೆ ಹೋಗಲಿ, ಭೇದ ಇರೋದು ಸತ್ಯನೇ. ಅದು ವಸ್ತುವಿನ ಸ್ವರೂಪ ಆದ್ದರಿಂದ ಇದೆ. ಏವಂ ಇವತ್ತು ಅನ್ಯೋನ್ಯಾಭಾವ ಅಂದ್ರೇನು? ಘಟಪಟ ಇದೆ, ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇಲ್ಲ. ಹಾಗಂದ್ರೂ ಒಂದೇ. ಘಟಗಳಿಗೆ ಭೇದ ಇದೆ ಅಂದರೂ ಒಂದೇ. ಅದನ್ನ ಏನು ಮಾಡಿ ಹೇಳಿದ್ರು? ಹೊಸತಾಗ ಭಾವ ಅಂತ ಕಂಡು ಹಿಡಿದಿವೆ, ತಪ್ಪು. ಅದನ್ನು ಮೊದಲು ಓದಿಬಿಡ್ತಾರೆ, ಅದೇ ಫಜಿತಿ ಆಗೋದು. ತರ್ಕ ಮೊದಲು ಓದಿಬಿಡ್ತಾರೆ, ತಲೆ ಗಟ್ಟಿಯಾಗಿ ಕೂತ್ಬಿಡುತ್ತೆ, ಹೋಗೋದೇ ಇಲ್ಲ, ಅದೇನು ಮಾಡೋದು? ಅವಿನಷ್ಟಸ್ಯ ತಸ್ಮಾತ್. ಇದು ಪರಸ್ಪರ ಮ್ಯೂಚುವಲ್ ಅಂತ, ಮ್ಯೂಚುವಲ್. ದೇ ಆರ್ ಡಿಫರೆಂಟ್ ಫ್ರಮ್ ಈಚ್ ಅದರ್ ಅಷ್ಟೇ. ಭೇದನೇ ಹೆಸರು ಅದಕ್ಕೆ, ಹೇಳೋದು ಹಾಗೆ ಅಷ್ಟೇ ಹೊರತು ಏನಲ್ಲ, ಅಭಾವದ ರೂಪದಲ್ಲಿ ಹೇಳಿದ್ದೇ ಹೊರತು ಆ್ಯಕ್ಚುಲಿ ಏನಲ್ಲ, ಅಭಾವ ಅಲ್ಲ ಅದು, ಗೊತ್ತಾ? ಇದು ಹಾಗಲ್ಲ. ಭಾವನ ಅಭಾವ ರೂಪದಲ್ಲಿ ಹೇಳ್ಬೋದು, ಭಾವ ರೂಪದಲ್ಲೂ ಹೇಳ್ಬೋದು. ಅದು ಪ್ರಥಮ ಪ್ರತಿಪತ್ತಿ ಇಂಪಾರ್ಟೆಂಟ್. ಪ್ರಥಮ ಪ್ರತಿಪತ್ತಿಯಲ್ಲಿ ಇವೆರಡು ಬೇರೆ ಅಂತ ಬಂತೆ ಹೊರತು ಏನಂತ ಬರಲಿಲ್ಲ. ಬೇರೆ ಅಂತ ಯಾವ ಬಂತದೋ? ಇದು ಘಟ, ಇದು ಪಟ ಅಂತ ಗೊತ್ತಾಗಿದ್ದಕ್ಕೆ ಎರಡಕ್ಕೂ ಬೇರೆ ಇದೆ ಅಂತ ಗೊತ್ತಾಯ್ತು. ದೇರ್ಫೋರ್ ಭಾವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪದಾರ್ಥ ಬೇರೆ ಅಭಾವ ಇನ್ನೊಂದು ಕಡೆ ಇಲ್ಲ. ಅದು
ಇದರ ಭಾವ ಇದರಲ್ಲಿದೆ, ಇದರ ಭಾವ ಅಲ್ಲಿದೆ. ಸ್ವರೂಪದಲ್ಲಿರೋದ್ರಿಂದ ವಸ್ತು ಮಾತ್ರ ಎರಡೇ, ಇನ್ನೊಂದು ಕ್ರಿಯೇಟ್ ಆಗಬೇಕಾಗಿತ್ತು, ಕ್ರಿಯೇಟ್ ಆಗಲಿಲ್ಲ. ಇವತ್ತು ಹಾಲಿದೆ ಬಣ್ಣ ಬೇರೆ ಇದೆ ಅಂತ ಹೇಳಿದರೆ ಹಾಗೆ ಇಬ್ಬರು ಇದ್ದಾರೆ ಇಲ್ಲಿ, ಹಾಲಿದೆ ಬಣ್ಣ ಇದೆ ಅಂತ ಕೇಳಿದರೆ ಹಾಗಾಗಿ ಎರಡು ಏನವು ಒಂದೇನೇ ಇದೆ. ಆದ್ದರಿಂದ ಅದು ಇನ್ಸಪರಬಲ್ ಆಗಿದ್ದಾಗ ಅದನ್ನು ನಾವು ಬೇರೆ ಅಂತ ಹೇಳೋದಕ್ಕೆ ಹೋಗಬಾರ್ದು. ಅರ್ಥ ಆಗಲಿ ಬಿಡಿಸಿ ಹೇಳೋದಕ್ಕೆ ಹೇಳಬೇಕೆ ಹೊರತು ವಸ್ತುಸ್ಥಿತಿಯಲ್ಲಿ ಅದು ಒಂದೇ. ಏವಂ ಭಾವಾದ ಅಭಾವಶ್ಚ ನಭೇದೋ ಭಾವರೂಪವಾನ್ ಅಭಾವಾದ್ ಭಾವರೂಪಶ್ಚ ಸ್ವರೂಪಂ ಭಾವ ಇಷ್ಯತೆ. ಆದ್ದರಿಂದ ಭಾವ ಎಂಬುದು ಸ್ವರೂಪ ಅದಿದೆ. ನಷ್ಟಭೇದೋಪ್ಯಭಾವಾತ್ಮ ವಿದ್ಯತೆ ಚ ವಿನಾಶತಃ ಸ್ವರೂಪತ್ವಾತ್ತು ಭೇದಸ್ಯ ಭೇದೇ ಶಂಕಾ ನ ಕಸ್ಯಚಿತ್. ಸರ್ವಂ ಸಾಮಾನ್ಯತೋ ಯಸ್ಮಾತ್ ಸರ್ವೈರೇವ್ಯನುಭೂಯತೆ ತಸ್ಮಾತ್ ನಿವೃತ್ತತಾ ಸರ್ವೈಃ ಸರ್ವಸ್ಮಾತ್ ಅನುಭೂಯ. ನಷ್ಟಭೇದೋಪಿ ಅಭಾವಾತ್ಮ ವಿದ್ಯತೆ ಚ ವಿನಾಶತಃ. ಒಂದು ಭೇದ ಇಲ್ಲ ಅಂತ ಎಂದೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ವಸ್ತುವಿನ ಜೊತೆಗೆ ಇರೋದರಿಂದ ವಸ್ತು ಇದೆ, ಭೇದ ಇದೆ. ವಸ್ತು ಇಲ್ಲ, ಭೇದ ಇಲ್ಲ, ಅಷ್ಟೇ. ಅಂದರೆ ಭೇದ ಇಲ್ಲ ಅಂದ್ರೇನು? ಭೇದ ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ. ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸ್ವರೂಪತ್ವಾತ್ತು ಭೇದಸ್ಯ ಭೇದೇ ಶಂಕಾ ನ ಕ್ವಶ್ಚಿತ್. ಭೇದ ವಸ್ತುವಿನ ಸ್ವರೂಪವಾದ್ದರಿಂದ ಎಂದೂ ಕೂಡ ಅಲ್ಟಿಮೇಟ್ ಭೇದ ಉಳಿದೇ ಉಳಿಯುತ್ತೆ. ಸರ್ವಂ ಸಾಮಾನ್ಯತೋ. ಅದಕ್ಕೊಂದು ದೊಡ್ಡ ಪ್ರಶ್ನೆ ಮಾಡಿಬಿಟ್ಟಿದ್ದ, ಇದು ಎಲ್ಲರಿಂದ ಭಿನ್ನ ಅಂತ ಹೇಳ್ತೀರಲ್ಲ ದೇವರು, ನಿಮಗೆ ಎಷ್ಟು ಗೊತ್ತು ಎಲ್ಲ ನಿಮಗೆ ಅಂತ ಕೇಳಿದರೆ, ಎಲ್ಲ ಎಷ್ಟು ಗೊತ್ತು? ಎಲ್ಲ ಗೊತ್ತು, ಸರ್ವಜ್ಞರಾಗಿಬಿಡ್ತೀರಿ. ದೇವರು ಸರ್ವಜ್ಞರಾಗಿಬಿಡ್ತೀವಿ ಅಂತ ಕೇಳಿದ್ರೆ ಅಲ್ಲ. ಈ ರೀತಿ ತಿಳ್ಕೊಳ್ಳೋದಕ್ಕೆ ಏನಂತ ಕರೆಯೋದಿಲ್ಲ, ಸರ್ವಜ್ಞ ಅಂತ ಕರೆಯೋದಿಲ್ಲ. ದಿವಸ ನಾವು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ನೋಡ್ತೀವಿ, ದಿವಸ ಬಿಟ್ಟು ಮಾಡ್ತೀವಿ ಅಂತ ಹೇಳಿದ ಟಿ ವಿಯಲ್ಲಿ ಹೋಗ್ತಾರ. ನಂಗೆ ಪ್ರೈಮ್ ಮಿನಿಸ್ಟರ್ ಕೊಟ್ಟರೆ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಬರ್ತೀನಿ ಅಂತ. ಎಲ್ಲಿ ಹೊಡಿದ್ದು ದಿವಸ ಟಿ ವಿಯಲ್ಲಿ ನೋಡ್ತೀನಿ ಅದು ಅರ್ಥ. ನಾನು ನೋಡ್ತೇನೆ ಹೋಗೋದು ಕಳಿಸಿಬಿಡೋದ. ಟಿ ವಿಯಲ್ಲಿ ನೋಡಿದ್ರೆ ಏನಂತ ಕರೆಯೋದಿಲ್ಲ, ಕರೆಯೋದಿಲ್ಲ. ಅದೇ ರೀತಿಯೇ ಈ ಜ್ಞಾನ ಹೇಗಿರಬೇಕು, ಈ ರೀತಿ ಜ್ಞಾನನ ಗೊತ್ತಿದ್ದ ಜ್ಞಾನ ಅಂತ ಕರೆಯೋದಿಲ್ಲ. ಅಷ್ಟು ನಿಜವಾದ ಜ್ಞಾನ ಯು ನೋ ಹಿಮ್ ಅಂತ ಕೇಳ್ತಾರೆ. ಐ ನೋ ಹಿಮ್ ಈಸ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದರೆ ಅದಲ್ಲ. ಯು ನೋ ಪರ್ಸನಲಿ ಗೊತ್ತಾ ಅಂತ ಅರ್ಥ. ಎಲ್ಲ ಅಂಡರ್ಸ್ಟುಡ್ ಮೀನಿಂಗ್ಗಳು. ಅದು ಇನ್ನೂ ಸೇರ್ತೆ. ಅದೆಲ್ಲ ಗೊತ್ತು. ಮಾತು ಕೇಳ್ತಾರ, ಅಷ್ಟು ಗೊತ್ತಾ ಅದಕ್ಕೆ ಕೇಳ್ತಾರೆ. ಕರೆ ಮಾತು ಕೇಳ್ತಾರ ಅಷ್ಟೆಲ್ಲ ಇಲ್ಲ, ಹೋಯ್ತು ಮತ್ತೆ ಕಳ್ಕೊಂಡು. ನನ್ನ ಮಾತು ತೆಗೆದು ಹಾಕೋದೇ ಇಲ್ಲ. ಅದು ನಿಜವಾದ ಗೊತ್ತಿದ್ದಾಗಲೇ. ಅದು ಎಷ್ಟು ಸ್ಟೇಜಸ್ ಇದೆ ಗೊತ್ತು ಅಂತ ಹೇಳೋದಕ್ಕೆ. ಆ ರೀತಿ ದೇವ್ರು ಗೊತ್ತಿದ್ದಾನೆ. ದೇವ್ರಿಗೆ ಗೊತ್ತು. ಏನು ಗೊತ್ತು ನಮಗೆ? ಈ ಟಿ ವಿಯಲ್ಲಿ ನೋಡಿದ್ರೆ ಹಾಗೆ, ಶಾಸ್ತ್ರದಲ್ಲಿ ನೋಡೋದು ಟಿ ವಿಯಲ್ಲಿ ನೋಡೋದು ಒಂದೇ. ಎಲ್ಲಿ ನೋಡ್ಬೇಕಾದ್ರೆ ಆ್ಯಕ್ಚುಲಿ ಅಪರೋಕ್ಷ ಜ್ಞಾನ ಬಂದರೆ ಕರೆಕ್ಟ್. ಇವತ್ತೆಲ್ಲ ಪರೋಕ್ಷ ಜ್ಞಾನ ಏನೋ ಗೊತ್ತಾ, ಟಿ ವಿಯಲ್ಲಿ ಪ್ರೈಮ್ ಮಿನಿಸ್ಟರ್ ನೋಡಿದಾಗ ಅಷ್ಟೇ, ಅದೇನು ಉಪಯೋಗ ಇಲ್ಲ. ಮತ್ತು ಇನ್ನೂ ಸಮಾರಂಭದಲ್ಲಿ ನೋಡ್ದ ಅದು ಉಪಯೋಗ ಇಲ್ಲ, ನೋಡಿದರೂ ಉಪಯೋಗ ಇಲ್ಲ. ಪ್ರತ್ಯಕ್ಷ ನೋಡ್ದ ಆದರೂ ಕೂಡ ಗೊತ್ತಾಗಲಿಲ್ಲ. ಎಲ್ಲ ತಿಳ್ಕೊ ಆಗ ಗೊತ್ತಾಯ್ತು ಇವರು ಯಾರೋ, ಓ ಅವರಾ, ಸರಿ ಓಕೆ. ಅವು ನೋಡಿ ಓ ಮತ್ತೆ ಬನ್ನಿ ಅಂತ ಕರೆಯಾಗಿರ್ಬೇಕು. ಅದು ನಿಜವಾದ ಅರ್ಥ ಗೊತ್ತಿದ್ದ. ನೋಯಿಂಗ್ ಅಂದರೆ ನೋಯಿಂಗ್ ಫುಲ್ಲಿ ಅಂದರೆ ಎಷ್ಟರ ಮಟ್ಟಿಗೆ ಆ ಪರ್ಪಸ್ ಆಗೋಷ್ಟು ಮಟ್ಟಿಗೆ ಫುಲ್ಲಿ. ಇವತ್ತು ಬರಿಬಿಟ್ಟು ನೋಡೋದಕ್ಕೆ ಟಿ ವಿ ಸಾಕು ನಮಗೆ, ಕೆಲಸ ಆಗ್ಲಿಕ್ಕೆ ಸಾಲದು, ನೋಡ್ಲಿಕ್ಕೆ ಸಾಕು. ತಸ್ಮಾತ್ ಸರ್ವವ್ಯಾವೃತ್ತ. ಇಂಥ ಸರ್ವಜ್ಞತ್ವ ಎಲ್ರಿಗೂ ಇದೆ. ಆಚಾರ್ಯ ದೊಡ್ಡ ಹೊಸ ವಿಷಯ. ಎಲ್ಲನ್ನ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಹೋದರೆ ಪಬ್ಲಿಕ್ಗೆ ಅರ್ಥನೇ ಬರ್ತಿರಲಿಲ್ಲ. ಆದರೆ ಈ ಸರ್ವಜ್ಞತ್ವ ಹೌದಿದು, ಆದರೆ ಅಲ್ಲ. ಸರ್ವ ಅಂತ ಗೊತ್ತಿದೆ ಹೊರತು ಯಾವ ಸರ್ವ ಅಂತ ಗೊತ್ತಿಲ್ಲ. ಆದ್ದರಿಂದ ಏನಲ್ಲ, ಸರ್ವಜ್ಞತ್ವ ಅಲ್ಲ. ಬಟ್ ಈ ಸರ್ವ ಅಜ್ಞತ್ವನೂ ಅಲ್ಲ. ಯಾಕೆ? ಒಂದು ಕಾನ್ಸೆಪ್ಟ್ ಅವನಿಗೆ ಗೊತ್ತು. ಇವತ್ತು ಈ ಪುಸ್ತಕ ಇದೆ, ಎಲ್ಲ ಪುಸ್ತಕಗಳಿಗಿಂತ ಭಿನ್ನ ಪ್ರಮಾಣ ಮಾಡಿ ಹೇಳ್ತಾನೆ. ಅದು ಎಲ್ಲ ಪುಸ್ತಕ ಗೊತ್ತಿಲ್ಲ ಅವನಿಗೆ. ಸ್ಟಿಲ್ ಒಂದು ಗೊತ್ತು, ಏನೋ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತು. ಈ ರೀತಿ ಸರ್ವಜ್ಞತ್ವ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ಅರ್ಥ ಆಯ್ತಾ? ಈ ಕುರಿ ಕಾಯನ್ನು ಕೂಡ ಕುರಿ ಬೇರೆ ಅಂತ ಹೆತ್ತು ಬೇರೆ ಅಂತ ಗೊತ್ತಿರಲ್ವಾ? ಕುರಿ ಕಾಯಲಿಕ್ಕೆ ಬರುತ್ತೆ ಇಲ್ಲ ನೋಡ್ರೆ ಅವನಿಗೆ. ಅಷ್ಟಕ್ಕೆ ಆವಿಪಾಲ ಗೋಪಾಲ ಅಂತ ಕರೀತಾರೆ. ಆವಿಪಾಲ ಗೋಪಾಲ ಅಂದ್ರೇನು? ಅವಿಪಾಲರು ಅಂದರೆ ಕುರಿ ಕಾಯೋರು, ಗೋಪಾಲರು ದನ ಕಾಯೋರು. ಅವರಿಗೂ ಗೊತ್ತಿರೋ ವಿಷಯ ಅಂತ ಅರ್ಥ. ಆವಿಪಾಲ ಆ ಶಬ್ದ ಅಪ್ಟು ಅಂತ ಅರ್ಥ. ಆವಿಪಾಲ ಗೋಪಾಲರಿಗೆ ಗೊತ್ತಿದ್ದ ವಿಚಾರ ಅಂದರೆ ಭೇದ ಆಯಿತು. ಇದನ್ನು ಅಲ್ಲಗಡಿತಾರಲ್ಲ ಯಾವ ನ್ಯಾಯ ಅಂತ ಕೇಳಿದ್ರೆ. ದನ ಕಾಯಿರುವತ್ತವನು ಇಲ್ಲ ಅಂತ ಹೇಳೋದಾದರೆ, ಜೀವ ಬ್ರಹ್ಮ ಭೇದ ಅನ್ನೋದಿಲ್ಲ ಅಂತ ಹೇಳೋದಾದ್ರೆ ಎಷ್ಟು ಅನ್ಯಾಯ. ನಮಗೆ ಬ್ರಹ್ಮ ಗೊತ್ತಿಲ್ಲ, ಬಟ್ ಒಂದು ಗ್ಯಾರಂಟಿ, ನಾವು ಬ್ರಹ್ಮ ಅಲ್ಲ, ಬ್ರಹ್ಮ ನಾವಲ್ಲ, ಅಷ್ಟೇ. ಅನುಭೂಯತೆ ಪ್ರತಿಯೋಗಿತಾ ಸ್ವಭಾವಸ್ಯಾಪಿ ಅಪಿ ಸ್ವಭಾವತೆಯ ಸ್ಫುಟಂ ನ ಹಿ ಅಭಾವೋಪಿ ಅಧರ್ಮಾ ಸ್ಯಾತ್ ನತು ಸ್ಯಾತ್ ಭಾವಧರ್ಮಯುತ್. ಪ್ರತಿಯೋಗಿತಾ ತು ಅಭಾವಸ್ಯಾಪಿ ಅಸ್ತಿ ಅಭಾವತೆಯ ಸ್ಫುಟಂ ನ ಹಿ ಅಭಾವೋಪಿ ಅಧರ್ಮಾ ಸ್ಯಾತ್ ನತು ಸ್ಯಾತ್ ಭಾವಧರ್ಮಯುತ್. ಎಂದೂ ಕೂಡ ಭಾವಧರ್ಮ ಬೇರೆ, ಅಭಾವಧರ್ಮ ಅಂದರೆ ಇಲ್ಲದಿರುವಿಕೆ, ಭಾವಧರ್ಮ ಇರುವಿಕೆ ಅಂತ ಅರ್ಥ. ಅಭಾವಸ್ಯ ಅಸ್ಥಿತಾ ನಾಮ ಸ್ಯಾದೇವ ಅಭಾವರೂಪಿಣಿ. ಅಭಾವತಾಪಿ ಸೈವ ಸ್ಯಾತ್ ನತು ಸ್ಯಾತ್ ಭಾವರೂಪಿಣಿ. ಅಭಾವ ಇಸ್ ಅಭಾವ, ಭಾವ ಇಸ್ ಅಭಾವ, ಭಾವ ಇಸ್ ಭಾವ, ಅಭಾವ ಇಸ್ ಅಭಾವ.
ಬೇರೆ ರೀತಿ ಹೇಳೋದಕ್ಕೆ ಬರುತ್ತೆ, ಬಟ್ ಇರೋದು ಮಾತ್ರ ಹಾಗೆ. ಅದು ಪ್ರಥಮ ಪ್ರತಿಪತ್ತಿ ಅಂತ ಉಪಯೋಗಿಸಿದ್ದಾರೆ, ನೆನಪಿರ್ಬೇಕು. ಅತಃ ಸಹ ಸರ್ವವ್ಯಾವೃತ್ತ ಸ್ವರೂಪೋ ಭಗವಾನ್ ಪರಃ ಏನ ಜ್ಞಾತಸ್ಯತು ಜ್ಞಾನಿ ಮುಚ್ಯತೆ ನಾತ್ರ ಸಂಶಯ. ಆದ್ದರಿಂದ ಸರ್ವವ್ಯಾವೃತ್ತ ರೂಪೋ ಭಗವಾನ್ ಹರಿಹಿ. ಈಗ ಒಂದು ನಮಗೆ ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿತ್ತು ಅಂದರೆ, ದೇವರು ಎಲ್ಲರಿಂದಲೂ ಭಿನ್ನ, ಇಷ್ಟು ಗೊತ್ತಾಗ್ತದೆ. ಇಲ್ಲದವ್ರು ಏನು ಪ್ರಶ್ನೆ ಬರ್ತಿತ್ತು, ದೇವ್ರು ನೋಡೋರಿಗೂ ಭೇದ ಗೊತ್ತಾಗೋದಿಲ್ಲ, ನಾವು ಭೇದ ಗೊತ್ತಾದ್ರೆ ದೇವ್ರು ನೋಡೋದಿಲ್ಲ, ಕೊನೆಗೆ ಏನಾಗ್ತಿತ್ತು, ಅನ್ಯೋನ್ಯ ಯಾವುದವರು ಅನ್ಯೋನ್ಯ ಆಶ್ರಯ ಬಂದುಬಿಡ್ತಾ ಇತ್ತು. ಅದಿಲ್ಲ. ಏನ ಜ್ಞಾತಶ್ಚತು ಜ್ಞಾನಿ ಮುಚ್ಯತೆ ನಾತ್ರ ಸಂಶಯ. ಆದ್ದರಿಂದ ಈ ರೀತಿ ಜ್ಞಾನ ಬೇರೆ, ಒಂದು ಜ್ಞಾನ ಬಂತೀಗ. ಆ ದೇವ್ರು ಯಾರು ನೋಡ್ತಾ ಓ ಇವನು ದೇವರು ಅಂತ ಗೊತ್ತಾಗಬೇಕು. ಘಟಪಟ ಭೇದ ಗೊತ್ತಾಯಿತು, ಘಟನೂ ಗೊತ್ತಿಲ್ಲ ಪಟನೂ ಗೊತ್ತಿಲ್ಲ ಅವನಿಗೆ. ಘಟಪಟ ಭೇದ ಅಂತ ಯಾವ್ದಕ್ಕೆ ಹೇಳಿದ, ಘಟ ಶಬ್ದ ವಾಚ್ಯತ್ವ, ಅದಕ್ಕೆ ಪಟ ಶಬ್ದ ವಾಚ್ಯತ್ವ. ಇದಕ್ಕಾದ್ದರಿಂದ ಎ ಬಿ ಅಂತೀವಲ್ಲ ಹಾಗೆ, ಎ ಬಿ ಎ ಏನಲ್ಲ ಬಿ ಅಲ್ಲ, ಬಿ ಏನಲ್ಲ ಎ ಅಲ್ಲ, ಅಷ್ಟು ಗೊತ್ತು. ಅದು ಎರಡೂ ಗೊತ್ತಿಲ್ಲ ಆ್ಯಕ್ಚುಲಿ ಅವನಿಗೆ. ಆದರೂ ಒಂದು ಗೊತ್ತು, ಎ ಇದ್ರೆ ಬಿ ಅಲ್ಲ, ಬಿ ಇದ್ರೆ ಎ ಅಲ್ಲ. ಇಂಥ ಜ್ಞಾನ ಎಂಬುದೇನಲ್ಲ, ಜ್ಞಾನ ಹೌದು, ಸರ್ವಜ್ಞತ್ವದ ಜ್ಞಾನ ಅಲ್ಲ ಇದು. ಇಂಥ ಜ್ಞಾನ ಬಂದರೆ ಮುಕ್ತನಾಗ್ತಾನೆ. ಓ ಈ ದೇವರ ಅಂತ ಹೇಳ್ಕೊ, ಅದು ಗ್ಯಾರಂಟಿ. ಏನ ಜ್ಞಾತಶ್ಚತು ಜ್ಞಾನಿ ಮುಚ್ಯತೆ ನಾತ್ರ ಸಂಶಯ. ಇದನ್ನು ಜ್ಞಾನಿ ಅಂತ ಕರೀತಾನೆ, ಅವನು ಮುಕ್ತಿ ಗ್ಯಾರಂಟಿ ಅವನಿಗೆ. ಸೊ ಪುಸ್ತಕ ಓದಿ ಕಂಠಪಾಠ ಮಾಡಿರೋ ಪುಸ್ತಕ ಮುಕ್ತಿ ಗ್ಯಾರಂಟಿ ಅಲ್ಲ, ಏನಿರಬೇಕು, ಈ ಜ್ಞಾನ ಬರುತ್ತೆ. ಆಗ ಜ್ಞಾನ ಫುಲ್ ಅಲ್ಟಿಮೇಟ್ ಕ್ಲಾರಿಟಿ ಅಂದರೆ 100%. ಆಗ ಅವನಿಗೆ ಅಪರೋಕ್ಷ ಜ್ಞಾನ ಬಂದಿದೆ ಅಂತ ಅರ್ಥ. ನಮ್ಮ ವೇದ ಜ್ಞಾನ ಎಲ್ಲಿ ಅಪ್ಲೈ ಆಗಬೇಕು ಕೊನೆಗೆ ಅಂತ ಕೇಳಿದರೆ, ದೇವರಿಗೆ ಅಪ್ಲೈ ಆಗುತ್ತೆ. ಈಗ ಕಂಡವ್ರು ನಾನು ಅಂತೇಳಿ ಪೇಪರಲ್ಲಿ ಹಾಕ್ತಿರ್ತಾರೆ, ಸುಳ್ಳೆ ನಾವು ಅಂತ ಇರ್ತಾರೆ, ನಾವು ನಂಬೇಡಿ ಅಂತ ಹೇಳ್ತಾರಲ್ಲ, ಹಾಗೆ ದೇವರು ಅಂತ ಹೇಳೋರು ಸಿಗ್ತಾರೆ. ಆ ರೀತಿ ಸುಳ್ಳೆ ಯಾವುದೋ ಆಫೀಸರ್ ಅಂತ ಹೇಳಿ ಸುಳ್ಳೆ ಏನಾಗಿರ್ತಾನೆ ಅವನು, ದೇವರು ಅಂತ ಹೇಳ್ಕೊಳ್ಳೋರು ಸಿಗ್ತಾರೆ. ಅಂಥವ್ರು ಭಾರಿ ಜಾಸ್ತಿ ಇದ್ದಾರೆ. ಭೃಗು ಅಲ್ಲಿ ಒಲ್ಲಿ ಇದು ಮುಗೀತು, ಈ ಕೊನೆಯ ಒಲ್ಲಿ ಈಗ ಅದು ನಾಳೆಯಿಂದ ಶುರು ಮಾಡ. ಭೃಗು ಯಾವ್ದು ಮುಗೀತು ಈಗ, ದ್ವಿತೀಯ ಒಲ್ಲಿ ತೃತೀಯ ಒಲ್ಲಿ ಹೋಗಬೇಕು.